ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಸೆಕೆಂಡ್ PUC ಅಕೌಂಟೆನ್ಸಿ ರಿಲೇಟೆಡ್ ಆಗಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಂದು 6 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ. PUC ಆನ್ಯುವಲ್ ಎಕ್ಸಾಮ್ 6 ಮಾರ್ಕ್ಸ್ಗೆ ಕೇಳಿರುವಂತಹ ಕ್ವಶನ್ ಪೇಪರ್ ಪ್ರಾಬ್ಲಮ್ನ ತಗೊಂಡಿದ್ದೀನಿ. ಈ ಪ್ರಾಬ್ಲಮ್ 2025 ಈಗ ಎಕ್ಸಾಮ್ ಏನಾಯಿತು ಆ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಆಗಿದೆ. ಈಗ ನಿಮಗೆ ನೆಕ್ಸ್ಟ್ ಬರೋ ಪ್ರಿಪರೇಟರಿಗೆ ಆಗಿರ್ಬೋದು, ಹಾಗೆಯೇ ಆನ್ಯುವಲ್ ಎಕ್ಸಾಮ್ 2026 ಅಕಾಡೆಮಿಕ್ ಇಯರ್ಗೂ ಕೂಡ ಹೆಲ್ಪ್ ಆಗುತ್ತೆ. From the following information, prepare statement of profit or loss for the year ended 31/3/2024. As per Schedule 3 of Companies Act 2013. As per Schedule 3 Companies Act 2013 ಪ್ರಕಾರ ನಾವು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಇಯರ್ ಎಂಡೆಡ್ ಏನು ಕೊಟ್ಟಿದ್ದಾರೆ 31/3/2024 ಇದೆ. ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ರೆವೆನ್ಯೂ ಫ್ರಮ್ ಆಪರೇಷನ್ಸ್ 6,50,000 ಇದೆ. ರೆವೆನ್ಯೂ ಅಂತ ಹೇಳಿದ್ರೆ ಇದು ಇನ್ಕಮ್ ಆಗಿರುತ್ತೆ. ಪರ್ಚೇಸ್ ಆಫ್ ಗೂಡ್ಸ್, ನಾವು ಒಂದು ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮಿಂದ ಆಚೆ ಏನಾಗುತ್ತೆ? ಕ್ಯಾಶ್ ಆಚೆ ಹೋಗುತ್ತೆ. ಸೊ ಇದು ನಮಗೆ ಎಕ್ಸ್ಪೆನ್ಸಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ, ಎಕ್ಸ್ಪೆನ್ಸಸ್ ಅಲ್ಲಿ ತಗೋಬೇಕ್ತೀವಿ. ಸ್ಯಾಲರೀಸ್ ಟು ಎಂಪ್ಲಾಯೀಸ್, ಲೀವ್ ಎನ್ಕ್ಯಾಶ್ಮೆಂಟ್, ಈ ಎರಡೂ ಕೂಡ ಎಂಪ್ಲಾಯೀಸ್ಗೆ ರಿಲೇಟೆಡ್ ಆಗಿದೆ. ಅಂದ್ರೆ ಎಂಪ್ಲಾಯೀಸ್ಗೆ ಏನೊಂದು ಸ್ಯಾಲರಿ ಕೊಡ್ತಾ ಇದ್ದಾರೆ 30,000 ಇದೆ, ಲೀವ್ ಎನ್ಕ್ಯಾಶ್ಮೆಂಟ್ 30,000 rupees ಇದೆ. ಈ ಎರಡನ್ನೂ ಕೂಡ ನಾವು ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಏನಿದೆ ಅದರಲ್ಲಿ ನೋಟ್ ಅನ್ನ ಬರೆದು ತಗೋಬೇಕಾಗತ್ತೆ. ನೆಕ್ಸ್ಟ್ ರೆಂಟ್ ಅಂಡ್ ಟ್ಯಾಕ್ಸ್ 40,000 ಇದೆ. ರಿಪೇರ್ಸ್ ಟು ಮೆಷಿನರಿ 30,000 ಇದೆ. ಸೊ ಈ ಎರಡನ್ನೂ ಕೂಡ ನಾವು ಟೋಟಲ್ ಮಾಡಿ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೊಳ್ತೀವಿ. ಟ್ಯಾಕ್ಸ್ 60,000 rupees ಇದೆ. ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಏನಾಗಿರುತ್ತೆ, ಟ್ಯಾಕ್ಸ್ ಅನ್ನ ಅವರು ನಮಗೆ ಈ ರೀತಿ ಅಮೌಂಟ್ ಅಲ್ಲಿ ಕೊಟ್ಟಿರೋದಿಲ್ಲ, ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿರ್ತಾರೆ. ಅವಾಗ ಏನ್ ಮಾಡಬೇಕು ನಾವು? ಟೋಟಲ್ ಇನ್ಕಮ್ ಇಂದ ಟೋಟಲ್ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಿದಾಗ ಒಂದು ಅಮೌಂಟ್ ಬರುತ್ತೆ ಅಲ್ವಾ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ ಅಲ್ವಾ, ಅದ್ರ ಮೇಲೆ ಇಷ್ಟು ಪರ್ಸೆಂಟೇಜ್ ಅಂತ ಕೊಟ್ಟಿದ್ರೆ 30% ಅಂತ ಕೊಟ್ಟಿದ್ರೆ ಏನ್ ಅಮೌಂಟ್ ಬಂದಿರುತ್ತೆ ಅದ್ರ ಮೇಲೆ 30% ಅನ್ನ ತಗೋಬೇಕಾಗತ್ತೆ. ಆಲ್ಮೋಸ್ಟ್ ನಿಮ್ಗೆ ಇಲ್ಲ ಪರ್ಸೆಂಟೇಜ್ ಅಲ್ಲಿ 30% ಕೊಟ್ಟಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅಮೌಂಟ್ ಅನ್ನ ಅವರೇ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಡೈರೆಕ್ಟ್ ಆಗಿ ಕೊಟ್ಟಾಗ ನಾವು ಲೆಸ್ ಮಾಡಬೇಕಾಗತ್ತೆ. ಈಗ ನಾವು ಇದಕ್ಕೆ ಆನ್ಸರ್ ಏನಿದೆ ನೋಡೋಣ, ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು. ಡೈಲಿ ಕಾಲೇಜ್ ವೇರ್ಗೆ, ಆಫೀಸ್ ವೇರ್ಗೆ ಬ್ಯೂಟಿಫುಲ್ ಆಗಿರುವಂತಹ ಕುರ್ತಾ ಸೆಟ್ಸ್ ಆಗಿರ್ಬೋದು, ಹಾಗೇನೆ ಸಿಂಗಲ್ ಕುರ್ತೀಸ್ ಕೂಡ ಚಂದಿರಾ ಟ್ರೆಂಡಿ ಕಲೆಕ್ಷನ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತುಂಬಾ ಚೆನ್ನಾಗಿದೆ. ಈ ಪೇಜಿಂದ ಸೇಲ್ ಮಾಡ್ತಾ ಇದ್ದೀವಿ. ಹಾಗೆಯೇ ತುಂಬ ರೀಸನಬಲ್ ಪ್ರೈಸಲ್ಲಿ, ಶಾಪಲ್ಲಿ ಸಿಗೋದಕ್ಕಿಂತ ಕಡಿಮೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂತಹ ಒಂದು ಟಾಪ್ಸು ಹಾಗೆ ಕುರ್ತಾ ಸೆಟ್ಸ್ ಕೂಡ ಸಿಗುತ್ತೆ. ಚಂದಿರಾ ಟ್ರೆಂಡಿ ಕಲೆಕ್ಷನ್ಸ್, ಅದು ನಿಮಗೆ ಇನ್ಸ್ಟಾಗ್ರಾಮ್ ಏನು ಲಿಂಕ್ ಇದೆ ಅದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇರುತ್ತೆ. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೀವು ಅದನ್ನು ಸರ್ಚ್ ಮಾಡಿದರೂ ಕೂಡ ಬರುತ್ತೆ. ಫಾಲೋ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಏನೊಂದು ಯಾವ ರೀತಿ ಆನ್ಸರ್ ಕೊಟ್ಟಿದ್ದಾರೆ ಅದೇ ರೀತಿ ನಾನು ನಿಮಗೆ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಸೊ 6 ಮಾರ್ಕ್ಸ್ಗೆ ನೀವು ಯಾವ ರೀತಿ 6 ಮಾರ್ಕ್ಸ್ ಅನ್ನ ತಗೋಬೇಕು? ಫಸ್ಟ್ ಈಗ ನೀಟಾಗಿ ನಾವು ಕಾಲಮ್ಸ್ ಅನ್ನ ಹಾಕಬೇಕಾಗುತ್ತೆ. ಎಷ್ಟು ಕಾಲಮ್ಸ್ ಬರುತ್ತೆ? 3 ಕಾಲಮ್ಸ್ ಬರುತ್ತೆ. ಪರ್ಟಿಕ್ಯುಲರ್, ನೋಟ್ ನಂಬರ್, ಅಮೌಂಟ್. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2024. ಪರ್ಟಿಕ್ಯುಲರ್, ನೋಟ್ ನಂಬರ್, ಅಮೌಂಟ್. ಫಸ್ಟ್ ನಾವು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. ಟೋಟಲ್ ಇನ್ಕಮ್ ಯಾವ ರೀತಿ ಇದೆ? ರೆವೆನ್ಯೂ ಫ್ರಮ್ ಆಪರೇಷನ್. ಫಸ್ಟ್ ನಮಗೆ ರೆವೆನ್ಯೂ ಫ್ರಮ್ ಆಪರೇಷನ್ ಎಂದು ಸೇಲ್ ಮಾಡಿರೋದ್ರಿಂದ ನಮಗೆ ರೆವೆನ್ಯೂ ಬಂದಿರುವಂತದ್ದು 6,50,000 ಇದೆ. ಪ್ಲಸ್ ಅದರ್ ಇನ್ಕಮ್ ಯಾವುದು ಇಲ್ಲಿ ಕೊಟ್ಟಿಲ್ಲ. ಸೊ ಇಲ್ಲಿ ಫಾರ್ಮೆಟ್ ಅಲ್ಲಿ ಏನಿದೆ ನಾವು ಅದರ್ ಇನ್ಕಮ್ ತಗೋಬೇಕು, ಹಾಗೆ ತಗೊಂಡು ಡ್ಯಾಶ್ ಅನ್ನ ಬಿಟ್ಟಿದ್ದೀನಿ. ಟೋಟಲ್ ಇನ್ಕಮ್ ಎಷ್ಟಾಯ್ತು? 6,50,000 ಆಯ್ತು. ಇನ್ನು ನಿಮಗೆ ಈ ಪ್ರಾಬ್ಲಮ್ದು ಫುಲ್ ಬೇಸಿಕ್ ವಿಡಿಯೋ ಕೂಡ ಅಪ್ಲೋಡ್ ಇದೆ, ಹಾಗೇನೆ ಫಾರ್ಮೇಟ್ ಅನ್ನು ಕೂಡ ನಾನು ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ನೀವು ಒಂದ್ಸಲ ನೋಡಿದ್ರೆ ನಿಮಗೆ ಪ್ರಾಬ್ಲಮ್ ಯಾವುದೇ ಪ್ರಾಬ್ಲಮ್ ಕೊಟ್ಟರು ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಅದು ಸೆಕೆಂಡ್ PUC ಅಕೌಂಟೆನ್ಸಿ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಸೆಕೆಂಡ್ PU ರಿಲೇಟೆಡ್ ಎಲ್ಲಾ ವಿಡಿಯೋಸ್ಗಳು ಕೂಡ ಸಿಗುತ್ತೆ. ನೆಕ್ಸ್ಟ್ ನಮಗೆ ಈಗ ಏನಾಯ್ತು? ರೆವೆನ್ಯೂ ಫ್ರಮ್ ಆಪರೇಷನ್ಗೆ ಅದರ್ ಇನ್ಕಮ್ ಅನ್ನ ಆಡ್ ಮಾಡಿದಾಗ ನಮಗೆ ಟೋಟಲ್ ಇನ್ಕಮ್ 6,50,000 ಇದೆ. ಈಗ ಎಕ್ಸ್ಪೆನ್ಸಸ್ ಎಷ್ಟಿದೆ ಅದನ್ನ ನೋಡ್ಬೇಕಾಗುತ್ತೆ. ಈ ಎಕ್ಸ್ಪೆನ್ಸಸ್ ಅಲ್ಲಿ ನಾವು ಟೋಟಲ್ ಇನ್ಕಮ್ ಅಲ್ಲಿ ಈ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಬೇಕು. ಏನೇನ್ ಕೊಟ್ಟಿದ್ದಾರೆ ಎಕ್ಸ್ಪೆನ್ಸಸ್? ಕ್ವಶನ್ ಅಲ್ಲ ಇದೆ, ಪರ್ಚೇಸ್ ಆಫ್ ಗೂಡ್ಸ್ ಅಂತ ಇದೆ. ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ, 3,20,000 rupees ಕೊಡ್ತಾ ಇದ್ದಾರೆ. ಸೆಕೆಂಡ್ ಒನ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಇಲ್ಲಿ ಇತ್ತು ಅಲ್ವಾ ನಮಗೆ ಸ್ಯಾಲರೀಸ್
2 ಎಂಪ್ಲಾಯೀಸ್ ಅಂಡ್ ಲೀವ್ ಎನ್ಕ್ಯಾಶ್ಮೆಂಟ್ ಈ ಎರಡನ್ನು ಟೋಟಲ್ ಮಾಡಿಕೊಂಡು ನಾವು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ನೋಟ್, ಅದ್ರ ಕೆಳಗಡೆ ನೀವು ನೋಟ್ ಅನ್ನ ಬರೀಬೇಕಾಗುತ್ತೆ. ವರ್ಕಿಂಗ್ ನೋಟ್, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಪರ್ಟಿಕ್ಯುಲರ್ ಅಮೌಂಟ್. ಸ್ಯಾಲರಿ ಟು ಎಂಪ್ಲಾಯಿ 30,000, ಲೀವ್ ಎನ್ಕ್ಯಾಶ್ಮೆಂಟ್ 30,000, ಟೋಟಲ್ 60,000 ರೂಪೀಸ್ ಅಮೌಂಟ್ ಆಯ್ತು. ನೀವು ಈ ರೀತಿ ಕಾಲಮ್ ಹಾಕ್ಲಿಲ್ಲ ಅಂದ್ರೂ ನೋಟ್ ಅಂತ ಬರೆದ್ಬಿಟ್ಟು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ ಹಾಕಿ ಈ ಎರಡನ್ನು ಕೂಡ ಟೋಟಲ್ ಮಾಡಿಬಿಟ್ಟು ಇಲ್ಲೇ ಹಾಕ್ಬೇಕು. ನೋಟ್ ನಂಬರ್ 1, ನೋಟ್ ಕಾಲಮ್ ಅಲ್ಲಿ ಏನ್ ಹಾಕ್ಬೇಕು, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಮುಂದೆ 1 ಅಂತ ಹಾಕ್ಬೇಕು, 60,000 ರೂಪೀಸ್. ಓಕೆ, ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್, ರೆಂಟ್ ಅಂಡ್ ಟ್ಯಾಕ್ಸಸ್ ಅಂಡ್ ರಿಪೇರ್ ಟು ಮೆಷಿನರಿ ಇದೆಯಲ್ಲ, ಆ ಎರಡನ್ನು ಕೂಡ ಆಡ್ ಮಾಡಿ ನಾವು ಅದರ್ ಎಕ್ಸ್ಪೆನ್ಸಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ನೋಟ್ ನಂಬರ್ ಅಲ್ಲಿ 2 ಅಂತ ಹಾಕಿದೀವಿ. ನೋಟ್ ನಂಬರ್ 2 ಅದರ್ ಎಕ್ಸ್ಪೆನ್ಸಸ್, ರೆಂಟ್ ಅಂಡ್ ಟ್ಯಾಕ್ಸ್ 40,000, ರಿಪೇರ್ಸ್ ಟು ಮೆಷಿನರಿ 30,000, ಅದರ್ ಎಕ್ಸ್ಪೆನ್ಸಸ್ ಎಷ್ಟಾಯ್ತು ಟೋಟಲ್ 70,000. ಇಷ್ಟನೇ ಎಕ್ಸ್ಪೆನ್ಸಸ್. ಇನ್ನೆಲ್ಲ ತಗೊಂಡಿದೀವಿ, ಇನ್ಕಮ್ ಎಲ್ಲ ತಗೊಂಡಿದೀವಿ, ಎಕ್ಸ್ಪೆನ್ಸಸ್ ಎಲ್ಲ ತಗೊಂಡಿದೀವಿ. ಈ 3 ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡಿದಾಗ ನಮಗೆ ಎಷ್ಟಾಯ್ತು 4,50,000 ರೂಪೀಸ್ ಅಷ್ಟು ಎಕ್ಸ್ಪೆನ್ಸಸ್ ಸಿಕ್ತು. ಈಗ ನಮಗೆ ನೆಕ್ಸ್ಟ್ ಸ್ಟೆಪ್ ಏನಿದೆ, ಟೋಟಲ್ ಇನ್ಕಮ್ ಇಂದ ಟೋಟಲ್ ಎಕ್ಸ್ಪೆನ್ಸಸ್ ಅನ್ನ ಮೈನಸ್ ಮಾಡಬೇಕು. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ, ಪ್ರಾಫಿಟ್ ಸಿಗುತ್ತೆ. ಇನ್ಕಮ್ ಜಾಸ್ತಿ ಇದ್ರೆ ಪ್ರಾಫಿಟ್ ಸಿಗುತ್ತೆ, ಅಥವಾ ನಮಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಇತ್ತು ಅಂದ್ರೆ ಅದು ಲಾಸ್ ಆಗುತ್ತೆ. ಆಲ್ಮೋಸ್ಟ್ ಈ ಪ್ರಾಬ್ಲಮ್ ಅಲ್ಲಿ, ಈ ಕೇಸಲ್ಲಿ ನಿಮಗೆ ಪ್ರಾಫಿಟ್ ಇರೋದನ್ನೇ ಕೊಟ್ಟಿರ್ತಾರೆ. 6,50,000 ಮೈನಸ್ 4,50,000, 2 lakh ರೂಪೀಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಅಂದ್ರೆ ಇದರಲ್ಲಿ ಇನ್ನೂ ಟ್ಯಾಕ್ಸ್ ಕಟ್ ಮಾಡಿಲ್ಲ, ಆ ರೀತಿ ಒಂದು ಪ್ರಾಫಿಟ್ 2 lakh ರೂಪೀಸ್ ಸಿಕ್ಕಿದೆ. ಈಗ ನೆಕ್ಸ್ಟ್ ನಾವು ಟ್ಯಾಕ್ಸ್ ಅನ್ನ ಕಟ್ ಮಾಡೋಣ. ಲೆಸ್ ಟ್ಯಾಕ್ಸ್ ಎಷ್ಟಿದೆ, ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ 60,000 ರೂಪೀಸ್ ಇದೆ. 60,000 ಇನ್ ಕೇಸ್ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ರೆ ಏನ್ ಮಾಡ್ತಾ ಇದ್ರಿ, ಈ 2 lakh ಮೇಲೆ 30% ಕೊಟ್ಟಿದ್ರೆ 2 lakh ಇಂಟು 30/100, ಅಥವಾ 33% ಕೊಟ್ಟಿದ್ರೆ 2 lakh ಇಂಟು 33/100. ಅಮೌಂಟೇ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ಅಮೌಂಟ್ ಅನ್ನ ಡಿಡಕ್ಟ್ ಮಾಡ್ತಾ ಇದೀವಿ. ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಂದ ನಾವು ಟ್ಯಾಕ್ಸ್ ಅನ್ನ ಲೆಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 1,40,000 ರೂಪೀಸ್ ಸಿಕ್ತು. ಇದಿಷ್ಟನ್ನ ಮಾಡಿದ್ರೆ ನಿಮ್ಗೆ 6 ಮಾರ್ಕ್ಸ್ ಇರುತ್ತೆ. ನೋಟ್ ಅನ್ನು ಕೂಡ ಬರಿಬೇಕು. ಇಲ್ಲಿ 1 and 2 ಅಂತ ಏನ್ ನೋಟ್ ಬರ್ದಿದೀವಿ ಅಲ್ವಾ, ನಂಬರ್ ಹಾಕಿ ಆ ನೋಟ್ ಅನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಇದಿಷ್ಟು ನಿಮ್ಗೆ 6 ಮಾರ್ಕ್ಸ್ ಪ್ರಾಬ್ಲಮ್.